ಮೀರಾಜಿ, ಓ ಜೇಂಡೆ, ಇಷ್ಟೊತ್ತಲ್ಲಿ ನನ್ನ ಹೆದರಿಸ್ಬೇಕು ಅಂತ ಹೀಗೆಲ್ಲ ಹೇಳ್ತಾ ಇದ್ದೀರಾ ಅಲ್ವಾ? ಆರ್ಯ ಸರ್ ಹೇಗೆ ವಾಪಸ್ ಬರಕ್ ಸಾಧ್ಯ? ಆರ್ಯ ಸರ್ ಅಂದ್ರೆ ಭಯನ ನಿಮಗೆ? ಜೇಂಡೆ, ಓಕೆ, ಇಮ್ಯಾಜಿನ್ ಆರ್ಯ ಸರ್ ಸತ್ತಿಲ್ಲ, ಬದುಕಿದ್ದಾರೆ. ಈಗ ವಾಪಸ್ ಬಂದ್ರೆ ಏನ್ ಮಾಡ್ತೀರಾ? ಇಮ್ಯಾಜಿನೇಷನ್ಗೆ ಏನ್ ಜೇಂಡೆ? ಯಾರು ಏನ್ ಬೇಕಾದ್ರೂ ಇಮ್ಯಾಜಿನ್ ಮಾಡ್ಕೋಬಹುದು, ಆದ್ರೆ ಊಹೆಗಳೆಲ್ಲ ಸತ್ಯ ಆಗಲ್ಲ ಅಲ್ವಾ? ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಮೀರಾಜಿ, ಕಲ್ಲಿಗೆ ಕುಂಕುಮ ಇಟ್ಟು ಕೈ ಮುಗಿದ್ರೆ ಮುಂದಿನ ವರ್ಷದಲ್ಲಿ ಆ ದೇವರಿಗೂ ಜಾತ್ರೆ. ಏನು ಬೇಕಾದರೂ ಆಗತ್ತೆ ಈ ಪ್ರಪಂಚದಲ್ಲಿ. ಅವರು ವಾಪಸ್ ಬಂದರೆ ಏನು ಮಾಡ್ತೇವೆ? ಪ್ಲೀಸ್ ಜೇಡೆ, ಸ್ಟಾಪ್ ಇಟ್. ನಾನು ಈಗ ಬರ್ದನ್ ಗ್ರೂಪ್ಸ್ನ ಬಿಟ್ಟು ಎಲ್ಲಾದ್ರೂ ಹೊರಟೋಗ್ತೀನಿ. ಸಮಯ ಫಾರ್. ನೀನಿದ್ದು ಟಾರ್ಚರ್ ಅನುಭವಿಸೋದಕ್ಕಿಂತ ಆರ್ಯ ಸರ್ ಜೊತೆ ಕಳೆದಂತ ಆ ಪ್ರತಿಯೊಂದು ಕ್ಷಣ, ಆ ಸ್ವೀಟ್ ಮೆಮೊರೀಸ್ನ ತಲೆಲಿಟ್ಕೊಂಡು ನನ್ನ ಮುಂದಿನ ಜೀವನನ ಸಾಗಿಸ್ತೀನಿ. ಆರ್ಯ ಸರ್ ತೋರಿಸ್ಕೊಟ್ಟು ದಾರಿ ಇದೆ. ಬೇಕು ಅಂದ್ರೆ ನಂದೇ ಓನ್ ಕಂಪನಿ ಸ್ಟಾರ್ಟ್ ಮಾಡ್ತೀನಿ. ಚಿಕ್ಕದಾದ್ರೂ ಪರವಾಗಿಲ್ಲ, ಎಲ್ಲ ಮೊದಲಿಂದ ಕಟ್ತೀನಿ. ದೇವ್ರನ್ನ ನಂಬ್ತೀರಾ ಮೀರಾಜಿ? ಮೊದಲು ನಂಬಿಕೆ ಇರಲಿಲ್ಲ, ಈಗಿದೆ. ಈಗ ಬಂದಿದೆ. ಒಂದು ವೇಳೆ ನಿಮ್ಮ ಪ್ರಾಮಾಣಿಕ ಪ್ರೀತಿನ ಮೆಚ್ಚಿಕೊಂಡು ಆ ದೇವರು ಆರ್ಯ ಸರ್ನ ವಾಪಸ್ ಕಳಿಸಿದ್ರೆ ಏನ್ ಮಾಡ್ತೀರಾ? ಮತ್ತೆ ಅದನ್ನೇ ಕೇಳ್ತಾ ಇದ್ರಲ್ಲ ಜೇಂಡೆ. ಐ ಆಮ್ ಸೇಯಿಂಗ್ ಸಮಥಿಂಗ್ ಇಂಪಾರ್ಟೆಂಟ್. ಮತ್ತೆ ಅದನ್ನೇ ಕೇಳ್ತಿದ್ದೀನಿ ಅಂದ್ರೆ ಅದಕ್ಕೇನಾದ್ರೂ ಕಾರಣ ಇರಲೇಬೇಕಲ್ಲ. ಅದೇನ್ ಕಾರಣ ಹೇಳಿ? ನಂಬಿಕೆ 3 ಅಕ್ಷರದ ಪದ, ಅದೊಂದು ಮಂತ್ರ. ಏನ್ ಬೇಕಾದ್ರೂ ಮಾಡುತ್ತೆ. ನಂಬಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ನಿಜವಾಗ್ಲೂ ಸತ್ತಿದ್ದಾರೆ ಅಂತ ಅನ್ಕೊಂಡ್ರೆ ಬದುಕು ಬರಕ್ಕಾಗಲ್ಲ ನಿಶಾ. ಆದ್ರೆ ಬದುಕಿದ್ದಾರೆ ಅಂತ ಅನ್ಕೊಂಡ್ರೆ ವಾಟ್? ಆರ್ಯ ಸರ್ ಬದುಕಿದಾರ? ಚೇಟೆ, ಏನ್ ಹೇಳ್ತಾ ಇದ್ದೀರಾ? ಆರ್ಯ ಸರ್ ಬದುಕಿದಾರ? ಹೇಳಿ. ಎಸ್, ಆರ್ಯ ಸರ್ ಇಸ್ ಬ್ಯಾಕ್. ಚೇಟೆ, ನಿಜ ಹೇಳಿ. ನೋಡಿ, ಬದುಕಿದ್ದಾರೆ. ಆದ್ರೆ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಮಾತ್ರ ಕೇಳಬೇಡಿ. ನಾನು ಹೇಳಿದ್ದನ್ನ ಮಾಡಿಕೊಟ್ರೆ ಆರ್ಯ ಸರ್ ಮತ್ತೆ ಬರೋ ತರ ಮಾಡೋ ಕೆಲಸ ನಾನು ಆರ್ಯ ಸರ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಜೇಂಡೆ. ಏನ್ ಬೇಕಾದ್ರೂ? ಗಾಡ್, ಆರ್ಯ ಸರ್ ಇನ್ನು ಬದುಕಿದಾರ? ಇಟ್ಸ್ ಅನ್ಬಿಲೀವಬಲ್. ಈ ವಿಷಯ ನಮ್ಮಿಬ್ಬರಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಅನುಗೂ ಕೂಡ ಬೇಡ, ಗೊತ್ತಾಗೋದು ಬೇಡ. ಎಕ್ಸಾಕ್ಟ್ಲಿ. ಜೇಂಡೆ, ನನ್ನ ಲೈಫಲ್ಲಿ ಇವತ್ತು ಒಂದು ದೊಡ್ಡ ಹೋಪ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವ್ರು ಆ ರೀತಿ ಕೇಳಿದ ತಕ್ಷಣ ಸರಿ ಆಯ್ತು ಅಂತೀಯಲ್ಲೇ? ಅಯ್ಯೋ ಸುಬ್ಬು, ಬೇಗ ಹೋದ್ರೆ ಅನುಗೆ ಏನಾರ ಮಾಡಿ ಕೊಟ್ಟು ಕಳಿಸ್ಬೋದಲ್ಲ ಅಂತ ಆಗ ಹೇಳ್ದೆ. ನನ್ನ ಕೈಲಿ ನಡೆಯೋಕ್ಕಾಗಲ್ಲ, ಕಷ್ಟ ಆಗುತ್ತೇನೆ ಅಂತ ಹೇಳ್ದನಾ. ನಾನು ಯಾಕೋ ಇಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ ಕಣೆ. ನನಗೂ ಅಷ್ಟೇ ಸುಬ್ಬು. ಪಾಪ ಅನು, ಎಲ್ಲ ಹೊರೇನು ಅನು ಮೇಲೆ ಹಾಕ್ತಿದ್ದಾರೆ. ಆ ಆರಾಧನವರು ಹೇಗೆಲ್ಲ ಮಾತಾಡ್ತಾರೆ ನೋಡು. ಬಸ್ರಿ ಹೆಂಗ್ಸು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅನ್ನೋ ಅನುಕಂಪನೆ ಇಲ್ಲ ನೋಡು ಸುಬ್ಬು. ಅವ್ರ ಪರಿಸ್ಥಿತಿನಲ್ಲಿ ಯಾರೇ ಇದ್ರೂ ಹಾಗೆ ಮಾತಾಡ್ತಿದ್ರು ಪುಷ್ಪ. ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ನನಗೆ ಸಂಜುತೆ ಚಿಂತೆ ಆಗಿದೆ. ಯಾಕೆ? ಡಾಕ್ಟ್ರು ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದಾರಲ್ಲ ಸುಬ್ಬು. ಅದಲ್ಲ, ಮತ್ತೆ
ಅವನಿಗೆ ಈ ಮದುವೆ ಸಂಬಂಧ ಉಸಿರುಗಡಿಸುತ್ತೆ ಅಂತ ಹೇಳಿದ್ದ. ಅವನ ಹೆಂಡತಿ ಜೊತೆ ಇರೋಕ್ಕೆ ಅವನಿಗಿಷ್ಟ ಇಲ್ಲ ಪುಷ್ಪ. ಇದ್ಯಾವಾಗ ಹೇಳಿದ್ರು? ನಾನು ಅವನು ಮಾತ್ರ ಇದ್ದಾಗ. ವಿದೇಶದಿಂದ ಇಲ್ಲಿಗೆ ಬರುವಾಗ ಹೆಂಡತಿ ಜೊತೆ ಜಗಳ ಆಡ್ಕೊಂಡೇ ಬಂದನೋ ಏನೋ. ಆದರೆ ಅವ್ರ ಮಾತು ಕೇಳಿದ್ರೆ ಆಗನ್ನಿಸಲ್ಲ ಸುಬ್ಬು. ಮಾತಿಗೂ ನನ್ನ ವಿಷಯ ಅಂತಿದ್ಲು. ಏನೋ ಗೊತ್ತಿಲ್ಲ, ಮಾತಲ್ಲಿ ಹಾಗಂದ್ರು ಮನಸ್ಸಲ್ಲಿ ಮನೆ ಒಳಗಡೆ ಹೇಗಿರ್ತಾನೆ ಅಂತ ನನಗೆ ಗೊತ್ತಾಗಲ್ಲ. ಅವನಂತೂ ನೇರವಾಗಿ ಬಾಯ್ಬಿಟ್ಟೆ ಹೇಳಿದಾನಲ್ಲ. ಥ್ಯಾಂಕ್ಸ್. ನಿಮ್ಗೆ ಏನು ತಿಂಡಿ ಬೇಕು ಹೇಳಿ, ನಾನು ಅದನ್ನು ತರಿಸೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಎನಿಥಿಂಗ್ ಇಸ್ ಫೈನ್. ಸಾರಿ, ರಿಯಲಿ ಬ್ಯಾಡ್. ಐ ಥಿಂಕ್ ನಾನು ಮನೆಗೆ ಹೋಗಿ ತಿಂಡಿ ತಿಂತೀನಿ. ಐ ಆಮ್ ರಿಯಲಿ ಸಾರಿ. ನಾನು ಈಗಲೇ ಅಮ್ಮಂಗೆ ಕಾಲ್ ಮಾಡಿ ತಿಂಡಿ ಕಳ್ಸೋದಕ್ಕೆ ಹೇಳ್ತೀನಿ ರೀ. ಇಲ್ಲ, ನೀವೇನು ತೊಂದರೆ ತೊಗೊಳಕ್ಕೆ ಹೋಗಬೇಡಿ. ಇಟ್ಸ್ ಓಕೆ. ಅಲ್ಲ, ಇಲ್ಲಿಂದ ಹೋಗೋದು ಎಷ್ಟೊತ್ತಾಗುತ್ತೋ ಏನೋ. ನನಗೇನೂ ತೊಂದರೆ ಇಲ್ಲ, ನಾನು ಅರೇಂಜ್ ಮಾಡ್ತೀನಿ. ಏನಾಗಂಗಿಲ್ಲ ಪ್ರಿಯ, ಇದು ದೊಡ್ಡ ಊರು, ದೊಡ್ಡ ದೊಡ್ಡ ಆಸ್ಪತ್ರೆಗಳದಾವ, ದೊಡ್ಡ ದೊಡ್ಡ ಡಾಕ್ಟರ್ಗಳದಾರ. ಹಂಗೇನು ಆಗಂಗಿಲ್ಲ. ನನಗೆ ಗೊತ್ತದ್ರಿ, ಏನೂ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತದ. ನಾನು ವಿಚಾರ ಮಾಡ್ತಿರೋದು ಈಗ ನಡೆದದ ಬಗ್ಗೆ. ಹಾಕಿದ್ದಾಗ ಹೋತು, ನೀವು ಮತ್ತೆ ಅದನ್ನ ತಲೆಗೆ ಹಾಕೊಂಡು ಚಿಂತೆ ಮಾಡ್ತಾ ಕುಂದ್ರಬೇಡ ನೋಡು. ಮಾನ್ಸಿ ಹೇಳಿದ್ದು ನೀವು ಕೇಳಿಸ್ಕೊಂಡ್ರಿ, ಹೌದಿಲ್ಲ? ಫುಡ್ ಪಾಯ್ಸನ್ ಆಗ್ಯದಂದ್ಮೇಲೆ ತಿಂದೋರು ಎಲ್ಲಾರ್ಗೂ ಆಗ್ಬೇಕು, ಆರ್ಯಂಗ್ ಮಾತ್ರ ಆಗ್ಯದಂದ್ರ ಇದರ ಅರ್ಥ ಏನು? ಏನೋ ಹೆಚ್ಚು ಕಮ್ಮಿ ಆಗಿರ್ತೈತಪ್ಪ. ಈಗ ಅವರೆಲ್ಲ ಹೊಳ ಬರ್ತಾರಲ್ಲ, ಅವ್ರನ್ನ ಕೇಳಿದ್ರಾತು ಬಿಡು. ಇಲ್ರಿ, ಅವನ್ ತಿಂದ ಪಾಯಸಕ್ಕೆ ಮಾತ್ರ ವಿಷ ಹೆಂಗ್ ಬಂತು ರೀ? ನನ್ಗೆ ಯಾಕೋ ಅನು ಮ್ಯಾಲ ಅನುಮಾನ ಶುರು ಆಗ್ಯದ. ಅನುಮ್ಯಾಲೆ ಹನುಮಾನನ ಈಗ ಏನ್ ಹೇಳ್ತಿದ್ದಿ ಪ್ರಿಯಾ? ಅನುನೇ ವಿಷ ಹಾಕಿರ್ಬೋದಾ ಅಂತ. ಹೇ, ಏನ್ ಮಾತಾಡ್ತಿದ್ದಿ ಪ್ರಿಯಾ? ಏನ್ ತಲೆಗಿರಿ ಕೆಟ್ಟದೇನ? ಅನು ಯಾಕೆ ಅಂತ ಕೆಲಸ ಮಾಡ್ತಾಳ? ಹೇ, ನೀವು ಹುಚ್ಚು ಚಕ್ರ ಏನಾರು ಬಡಬಡಿಸ್ಬೇಡ. ಇಟ್ಟು ದಿನ ನೀ ಆಡಿದ್ದು ಮಾಡಿದ್ದು ಎಲ್ಲ ಸಹಿಸ್ಕೊಂಡಿದ್ದಾತು. ಇದೇನಿದು ನಿಂದು ಹೊಸ ರಗಳಿ? ನನಗೆ ಕೇಶವ ಎಲ್ಲ ಹೇಳ್ಯಾನ್ರಿ, ನನಗೆಲ್ಲ ಗೊತ್ತದ. ಈ ಕೆಲಸ ಅನುನೇ ಮಾಡ್ಯಾಳಂತ ನನ್ನ ಮನ್ಸು ಹೇಳಿಕತ್ತದ. ಅಲ್ಲ ಮೆಲ್ಲ ಯಾರು ಕೇಳಿಸ್ಕೊಂಡಾರು. ನೀ ಸ್ವಲ್ಪ ಗಪ್ಕೊಂಡ್ರೆ ಮಾಹಿತಿ. ಇಲ್ರಿ, ನಮಗ್ ಗೊತ್ತಿರೋ ಸತ್ಯ ಕೇಶವಂಗೂ ಗೊತ್ತದ. ಅನು ಇಂದ ಆರ್ಯನ ಕಾಪಾಡೋದಿಕ್ಕ ಈ ಸತ್ಯನ ನಾವು ಮುಚ್ಚಿಡ್ಬೇಕಂತ ಹಂಗಂತ ಕೇಶವ ಹೇಳ್ಯಾನ. ದೇವಾ ಪ್ರಿಯಾ, ನಿನ್ನ ಹೊಟ್ಟೆ ಒಳಗ ಇನ್ನೂ ಎಂತೆಂಥ ಗುಟ್ಟಿನ ಗುಡಾಣ ಇಟ್ಕೊಂಡಿಯೋ ನನಗಂತೂ ತಿಳಿಬಲ್ದು. ಈ ಸಮಸ್ಯೆನ ಹ್ಯಾಂಗಪ್ಪ ಬಗೆಹರಿಸೋದು? ನಾವೇನ್ ಬಗೆಹರಿಸೋದು ಬೇಡ, ಕೇಶವ ಎಲ್ಲ ನೋಡ್ಕೋತಾನಂತ. ನಮ್ಮ ಆರ್ಯಂಗ ಮನೆಯವರಿಂದಾನೇ ತ್ರಾಸದ, ನಾನೆಲ್ಲ ನೋಡ್ಕೋತೀನಿ, ನೀವೇನು ಕಾಳಜಿ ಮಾಡ್ಬೇಡ್ರಿ ಅಂತ ಕೇಶವನೇ ನಂಗೆ ಹೇಳ್ಯಾನ್ರಿ. ಪ್ರಿಯಾ, ಸೊ ನನಗೆ ಎಲ್ಲೂ ನಿಮ್ಮನ್ನ ಬಂದು ಮೀಟ್ ಮಾಡಕ್ಕಾಗಲ್ಲ. ಕಡ್ಡಿ ಗೀರೋಕ್ಕೂ ಮೊದಲೇ ನೀರು ಹಾಕ್ಬಿಟ್ರಲ್ಲ ಮೀರಾಜಿ. ಪ್ಲೀಸ್, ಏನೇ ಇದ್ರೂ ಡೈರೆಕ್ಟ್ ಆಗಿ ಬೇಗ ಹೇಳಿ. ನಾನು ಆಫೀಸ್ ಮುಂದೆನೇ ಇದ್ದೀನಿ. ಏನಿಲ್ಲ, ನಾ ಹೇಳಿದ್ದನ್ನ ನೀವೆಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅನ್ನೋದನ್ನ ಟೆಸ್ಟ್ ಮಾಡೋಕೆ ಕಾಲ್ ಮಾಡಿದೆ. ನೀವು ಆರ್ಯ ಸರ್ನ ಎಷ್ಟೆಲ್ಲ ಮಿಸ್ ಮಾಡ್ಕೊಂಡಿದ್ದೀರ ಮೀರಾಜಿ. ನಾನು ಆರ್ಯ ಸರ್ನ ವಾಪಸ್ ಬರೋ ಹಾಗೆ ಮಾಡ್ತೀನಿ. ನೀವು ನನ್ನನ್ನು ಆಫೀಸಿಗೆ ಕರ್ಸ್ಕೊಳಕ್ಕಾಗತ್ತ? ನಾನು ಈಗಷ್ಟೇ ಡೈರೆಕ್ಟ್ ಆಗಿ ಹೇಳಿ ಅಂತ ಹೇಳ್ದೆ ತಾನೆ.
ಇದಕ್ಕಿಂತ ನೇರವಾಗಿ ನಾನು ಇನ್ನು ಹೇಗೆ ಹೇಳಿ? ನಾನು ಹೇಳ್ತಿರೋದು ನಿಜ. ಆರ್ಯ ಸರ್ನ ವಾಪಸ್ ಬರೋ ಹಾಗೆ ಮಾಡ್ತೀನಿ. ನಾನು ಆಫೀಸಿಗೆ ಮತ್ತೆ ವಾಪಸ್ ಬರೋ ಥರ ನೀವು ಮಾಡೋಕ್ಕಾಗತ್ತಾ? ಜೇಂಡೆ ಆಫೀಸಿಗೆ ಬರಬೇಕು. ಇಟ್ಸ್ ಡಿಫಿಕಲ್ಟ್ ಜೇಂಡೆ. ಹರ್ಷ ಸರ್, ಅನು, ಶಾರದಾ ಮ್ಯಾಮ್ ಯಾರು ಇದಕ್ಕೆ ಒಪ್ಪಲ್ಲ. ಎಲ್ಲರೂ ನೋ ಅಂತಾನೆ ಹೇಳ್ತಾರೆ. ಆದರೆ ಇದು ಮೀರಾ ಕೈಲಾಗತ್ತೆ. ಮೀರಾ ಮನಸ್ಸು ಮಾಡ್ಬೇಕಷ್ಟೆ. ಮಾಡ್ತೀರಾ ಮೀರಾಜಿ? ನಿಮ್ಗಿದು ಕಷ್ಟ ಆಗಲ್ಲ. ಜಸ್ಟ್ ಇದರಿಂದ ನಿಮ್ಗೆ ಸಿಗೋ ಬಹುಮಾನ ಏನು ಅಂತ ಯೋಚನೆ ಮಾಡಿ. ಇದಕ್ಕೆ ಪ್ರತಿಯಾಗಿ ನಾನು ನಿಮಗೆ ಕೊಡೋದು ಆರ್ಯ ಸರ್. ಆರ್ಯ ಸರ್ನ ಎಲ್ರಿಗಿಂತ ಮೊದಲು ನೀವು ನೋಡ್ತೀರಾ. ಜೇಂಡೆ, ಯು ಬ್ಲ್ಯಾಕ್ ಮೇಲಿಂಗ್ ಮೀ. ಚೇಚೆ, ಬಹುಮಾನಕ್ಕೆ ಹೆಸರು ಬ್ಲ್ಯಾಕ್ ಮೇಲ. ಆಯ್ತು, ನಾ ಫೋನ್ ಇಡ್ತೀನಿ ಬಿಡಿ. ವೇಟ್, ನಾನು ನಿಮ್ಮನ್ನು ಹೆಂಗ್ ನಂಬೋದು ಜೇಂಡೆ? ಪ್ಲೀಸ್ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ. ಆರ್ಯ ಸರ್ ನಿಜವಾಗ್ಲೂ ಬದುಕಿದಾರಾ? ಹೇಳಿ. ನಂಬಿಕೆಗೆ ಇನ್ನೊಂದು ಪದ ಆರ್ಯ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಸುಳ್ಳು ಹೇಳ್ತೀನ ಮೀರಾಜಿ? ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಬೇಡ ಬಿಡಿ. ಜೇಂಡೆ, ವೇಟ್ ಅಂತ ಹೇಳಿದ್ನಲ್ಲ. ಆಯ್ತು, ನಿಮ್ಮನ್ನ ನಂಬ್ತೀನಿ. ಥ್ಯಾಂಕ್ಸ್. ಹಾಗಾದ್ರೆ ಮುಂದೆ ಏನ್ ಮಾಡಬೇಕು ಅಂತ ನಾನೇನು ಹೇಳಬೇಕಾಗಿಲ್ಲ ಅನ್ಸುತ್ತೆ. ಆರ್ಯ ಸರ್ ಬದುಕಿದ್ದಾರೆ ಅಂದ್ರೆ ಅವ್ರು ಎಲ್ಲಿದ್ದಾರೆ? ಯಾವಾಗ ಲವ್ ಆಯ್ತು ಅಂತ ಗೊತ್ತಿಲ್ದಿರೋ ಕಾಲಿಂದನೇ ನಾವಿಬ್ರು ಒಬ್ರೊಬ್ಬರನ್ನ ಇಷ್ಟಪಡಕ್ಕೆ ಶುರು ಮಾಡಿದ್ವಿ. ಇನ್ಫ್ಯಾಕ್ಟ್ ಶಾಸ್ತ್ರೋಕ್ತವಾಗಿ ಐ ಲವ್ ಯು ಅಂತ ನಮ್ಮಿಬ್ರಲ್ಲಿ ಯಾರೊಬ್ರು ಸಹ ಪ್ರಪೋಸ್ ಮಾಡಿಲ್ಲ. ಸಂಜು ಅವ್ರಿಗೆ ಪ್ರಜ್ಞೆ ಬಂದಿದೆ. ಹೌದಾ? ತಗೊಳ್ಳಿ. ಬಿಸ್ನೆಸ್ಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ. ಅಮ್ಮ ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ವಿಶು, ವಿಶು, 700 ಕೋಟಿ ಏನು ಅಲ್ಲಮ್ಮ. ಇಟ್ಸ್ ನಥಿಂಗ್. ಯಾ ವಿಶು, 700 ಕೋಟಿ ಸಾಲ ತೀರ್ಸಾಯ್ತು. ವೇಟ್, ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಇಲ್ಲಮ್ಮ, ಡೋಂಟ್ ವರಿ. ನಾನು ಅದನ್ನು ನೋಡ್ಕೋತೀನಮ್ಮ, ನೀವೇನು ಚಿಂತೆ ಮಾಡಬೇಡಿ. ನಾನು ಈಗಲೇ ಹೊರಡ್ತೀನಿ. ನಿಮ್ಮ ಮಗನ 700 ಕೋಟಿ ಸಾಲ ನಾನು ತೀರಿಸ್ತೀನಮ್ಮ. ನಿಮ್ಮ ಮಗನಿಗೇನೂ ಆಗಲ್ಲ. ನಾನು ಈಗಲೇ ಹೊರಡ್ತೀನಿ. ಸಾರಿ, ನಾನು ನಿಂಗೆ ಹೇಳೋಕ್ಕಾಗಲಿಲ್ಲ. ಹೇಳೋಕ್ಕಾಗ್ದೇ ಹೊರಡ್ಬೇಕಾಯ್ತು. ನೀವು ಯಾರಿಗೆ ಹೇಳ್ದೆ ಹೊರಟ್ರಿ ಸಂಜು ಅವರೇ? ನಾನು
ಹಲೋ, ಎಚ್ಚರವಾಗಿದ್ದೀರಾ? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರೇನು ಹೇಳ್ತೀರಾ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ನಿನ್ನ ಮೆಮೊರಿ ಎಲ್ಲ ನಿಧಾನಕ್ಕೆ ವಾಪಸ್ ಬರ್ತಾ ಇದೆ. ಯು ನೋ ಹೂ ಯು ಆರ್. ನನಗೆ ಅಷ್ಟು ಸಾಕು. ಇನ್ನೊಂದು ಸ್ವಲ್ಪ ಟ್ರೀಟ್ಮೆಂಟ್ ಹೆಲ್ಪ್ ತಗೊಂಡ್ರೆ ಯು ವಿಲ್ ಬಿ ಆಲ್ ರೈಟ್. ಐ ಆಮ್ ಶೋರ್ ಆಫ್ ಇಟ್. ನೀವ್ ಯಾಕೆ ಹೀಗೆ ನಿಂತ್ಬಿಟ್ರಿ? ವಿಶ್ವಗೆ ಹಳೆದೆಲ್ಲ ನೆನಪು ಬರ್ತಾ ಇದೆ. ನಿಮಗೆ ಖುಷಿ ಆಗ್ತಾ ಇಲ್ವಾ? ಅಯ್ಯೋ, ತುಂಬಾ ಖುಷಿ ಆಗ್ತಿದೆ ಅಲ್ವಾ ಬಂಗಾರ? ಬಾ ವಿಶ್ವ, ಇವತ್ತಿಂದ ನಮ್ಮ ಹೊಸ ಜೀವನ ಶುರುವಾಗ್ತಿದೆ. ಹೊರಡೋಣ? ಬಂಗಾರ, ಹೊರಡೋಣವಾ? ಯಾಕೋ ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನಿಸ್ತದೆ ಅಪ್ಪ. ಹೌದು ಬಂಗಾರ, ನಂಗೂ ಅವರಿಬ್ಬರ ಮಧ್ಯೆ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಅದಲ್ಲ ಅಪ್ಪ, ಅದು ಏನ್ ಬಂಗಾರ? ಏನಿಲ್ಲ ಅಪ್ಪ, ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಆಮೇಲೆ ಹೊರಡ್ತೇನೆ. ಓಕೆ ಅಲ್ಲ? ಬನ್ನಿ. ಸರಿ. ಮೀರಾ, ವಾಟ್ಸ್ ರಾಂಗ್ ವಿತ್ ಯು? ಬೋರ್ಡ್ ಮೆಂಬರ್ಸ್ ಎಲ್ಲ ಇರಬೇಕಾದ್ರೆ ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಏನಾಯ್ತು? ಸರ್, ನಾನು ಡಿಸೈಡ್ ಮಾಡಿದ್ದೀನಿ ಅಂದಮೇಲೆ ಯಾರಿದ್ರು ಇಲ್ಲದೆ ಇದ್ರು ಹೇಳಲೇಬೇಕಲ್ವಾ? ಮೀರಾ, ಸಮಥಿಂಗ್ ಇಸ್ ರಾಂಗ್. ಯಾರೋ ನಿನಗೆ ಹರ್ಟ್ ಮಾಡಿದಾರೆ ಅನಿಸ್ತಿದೆ. ಇಲ್ಲಾಂದ್ರೆ ನೀನು ಈ ಥರ ಡಿಸಿಷನ್ ಎಲ್ಲ ತಗೋತಾ ಇರಲಿಲ್ಲ. ಇದನ್ನ ನಾವು ಮಾತಾಡಿ ಸಾರ್ಟ್ ಔಟ್ ಮಾಡಬೇಕು. ಈ ಥರ ಸಡನ್ ಆಗಿ ರೆಸಿಗ್ನೇಷನ್ ಅಂದರೆ ಹೇಗೆ? ಸರ್, ನಾನು ರಿಸೈನ್ ಮಾಡಲಾ ಅಥವಾ ರಿಸೈನ್ ಮಾಡ್ಬೋದಾ ಅಂತ ಪರ್ಮಿಷನ್ ಆಗಲಿ ಸಜೆಷನ್ಸ್ ಆಗಲಿ ಕೇಳ್ತಿಲ್ಲ ಸರ್. ಐ ಹ್ಯಾವ್ ಡಿಸೈಡೆಡ್ ಟು ಕ್ವಿಟ್ ಮೈ ಜಾಬ್. I wanted to inform you the same and I'm doing so. ಅದನ್ನ ಮೀರಿ ಇದ್ರ ಬಗ್ಗೆ ಬೇರೆ ಏನು ಡಿಸ್ಕಸ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಸರ್. I'll send a formal mail to you and Anu both. Please accept my resignation. ಅತ್ತೆ ಏನಾದ್ರೂ ಹೇಳಿ ಕಳ್ಸಿದ್ರ ಮಾವ? ನನ್ನ ಮೇಲೆ ಏನಾದ್ರೂ ಬೇಸರನ ಅವ್ರಿಗೆ? ಅದನ್ನ ನೀವು ನನ್ನ ಹತ್ರ ಹೇಳಕ್ಕಾಗ್ದೆ ಒದ್ದಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲವಾ ಇಲ್ಲವಾ, ಹಂಗೆಲ್ಲ ಏನಿಲ್ಲ. ಅದು ಏನ್ ವಿಷಯ ಮಾವ? ನಾನಿಲ್ಲಿಗೆ ಬಂದಾಗಿಂದ ನೀವು ಅತ್ತೆ ನನ್ನ ಹತ್ರ ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ನಾನು ಅಷ್ಟೊಂದು ಬೇಡವಾಗೋದ್ನ ಮಾವ? ನನ್ನ ಹತ್ರ ಏನ್ ಹಿಂಜರ್ಕೆ ಹೇಳಿ ಮಾವ? ನಾನಲ್ಲಿ ಸಾಲ ಎಲ್ಲ ತೀರ್ಸಿ ಇಲ್ಲಿಗೆ ಬರ್ತೀನಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ಅಥವಾ ನಾನು ಇಲ್ಲಿಗೆ ಬಂದಿದ್ದೆ ತಪ್ಪಾಯ್ತಾ? ಇಲ್ಲವಾ ಇಲ್ಲವಾ, ಖರೇನ ಇಲ್ಲವಾ? ಯಾಕವ ಹೆಂಗ ಮಾತಾಡ್ತಿ? ಹಂಗ ನೋಡಿದ್ರೆ ನೀ ಮಾಡಿರೋ ಕೆಲಸಕ್ಕೆ ನಾವು ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನೀ ನಮ್ಮ ಮಗನ ಕಂಪನಿ ಉಳಿಸಿದ್ದಿ. ಸಣ್ಣ ಮಾತಲ್ಲವ ಅದು, ಸಣ್ಣ ಮಾತಲ್ಲ. ನೀವಾದ್ರೂ ಇದನ್ನ ಹೇಳಿದ್ರಲ್ಲ ಮಾವ, ಥ್ಯಾಂಕ್ಸ್. ಆದ್ರೆ ಆರಾದ್ರ ನಮ್ಮಿಂದ ಒಂದು ತಪ್ಪಾಗಿತ್ತವ. ಬಹಳ ಬಹಳ ದೊಡ್ಡ ತಪ್ಪು. ನಮ್ಮನ್ನ ನೀ ಕ್ಷಮಿಸ್ಬೇಕವ್ವ, ಕ್ಷಮಿಸ್ಬೇಕು. ಅದು ನನಗೂ ಗೊತ್ತು ಮಾವ.
ನಾನು ಇಲ್ಲದೆ ಇರಬೇಕಾದ್ರೆ ತುಂಬ ತಪ್ಪುಗಳಾಗಿದೆ. ವಿಶುಗೆ ನನ್ನ ಹತ್ರ ಮಾತಾಡೋಕ್ಕೂ ಕೂಡ ಇಷ್ಟ ಇಲ್ಲ. ಆದರೆ ಅದಕ್ಕೆ ನೀವು ಹೊಣೆ ಅಲ್ವಲ್ಲ ಮಾವ. ನಾವ ಹೊಣೆ ಕೊಡವ. ನಾನು ಮತ್ತು ಪ್ರಿಯಾ ನಾವು ನಿನ್ನಿಂದ ಸತ್ಯನ ಮುಚ್ಚಿಟ್ಟಿವಿ. ಈಗ ಆ ಸತ್ಯನ ನಿನಗೆ ಹೇಳಕ್ಕೆ ಬಂದೀನಿ. ಏನ್ ಸತ್ಯ ಮಾವ? ನೀ ವಿಶ್ವ ಅನ್ಕೊಂಡು ಮಾತಾಡ್ತಿದ್ದೀಯಲ್ಲ, ಅವ ಕಾರ್ಯನ ವಿಶ್ವ ಅಲ್ಲವ, ಅವ ಆರ್ಯ. ಓ ಹೌದಾ? ಆಮೇಲೆ ಹಂಗಲ್ಲವ, ಅವ ಅವ ಅನುಗ್ ಸೇರ್ಬೇಕಾದವ. ಓ ಅಲ್ವಾ? ಕರೆಕ್ಟ್ ಮಾವ, ಕರೆಕ್ಟ್. ಅವನ ಆರ್ಯ ಅಂದಮೇಲೆ ಅನುಗೆ ಸೇರ್ಬೇಕು ಅಲ್ವಾ? ಹೇಗಿದ್ರು ಅನು ಅವರು ಒಂಟಿಯಾಗಿದ್ದಾರೆ, ಇವನಿಗೂ ಏನೂ ನೆನಪಿಲ್ಲ. ನಾನು ಹೇಗೋ ಕಂಪ್ನಿ ಜವಾಬ್ದಾರಿ ಅಂತ ಓಡಾಡ್ತಾ ಇದ್ದೀನಿ. ವೆರಿ ನೈಸ್ ಮಾವ, ಒಳ್ಳೆ ಪ್ಲಾನ್, ಅಮೇಸಿಂಗ್ ಪ್ಲಾನ್. ಎಲ್ಲರೂ ಸೇರ್ಕೊಂಡು ನನ್ನ ವಿಷಯನ ಬಲಿಪಶು ಮಾಡ್ತಿದ್ದೀರಾ ಅಲ್ವಾ? ಯಾರಿಗೂ ನನ್ನ ಬಗ್ಗೆ ಯೋಚನೆ ಇಲ್ಲ ಅಲ್ವಾ? ಇದನ್ನ ಹೇಗೆ ಹೇಳಕ್ ಸಾಧ್ಯ ಮಾವ ನೀವು? ವಿಶ್ವನೇ ಅಲ್ಲ, ಆರ್ಯ. ಮೈ ಗಾಡ್. ಹಂಗಲ್ಲವ, ಅವ ಆಕ್ಸಿಡೆಂಟ್. ನಿಲ್ಸಿ ಮಾವ, ಮನೇಲಿರೋರು ನಿಮ್ ತಲೆನೂ ಕೆಡ್ಸಿದಾರ? ಇದನ್ನ ಯಾರು ಮಾಡಿದ್ರೋ ಗೊತ್ತಿಲ್ಲ ಮಾವ, ಆದ್ರೆ ಇಲ್ಲಿರೋದು ನನ್ನ ವಿಶ್ವ. ಅದು ನನಗೆ ಕ್ಲಿಯರ್ ಆಗಿದೆ. ಬಿಕಾಸ್ ಹಿ ಇಸ್ ರಿಮೆಂಬರಿಂಗ್ ಹಿಸ್ ಪಾಸ್ಟ್. 700 ಕೋಟಿ ಸಾಲದ ಬಗ್ಗೆ ಅವನಿಗೆ ನೆನಪಿದೆ ಮಾವ. ಅದನ್ನ ಅವನು ಕನ್ವರ್ಸ್ತಾ ಇದ್ದ. ಮಾವ, ನೀವು ಈ ಸುಳ್ಳು ಕಥೆನೆಲ್ಲ ನಂಬೇಡಿ. ನೀವು ಊರಿಗೆ ಹೋಗ್ಬೇಕು ಅಂತಿದ್ರಿ ಅಲ್ವಾ, ದಯವಿಟ್ಟು ಹೊರಡಿ. ಆದ್ರೆ ನಾನ್ ಬರೋದಿಲ್ಲ ಮಾವ. ಇಲ್ಲೇ ಇದ್ದು ಈ ಜನರಿಗೆ ನನ್ನ ವಿಶ್ವನ್ ಸಂಬಂಧ ಏನು ಅನ್ನೋದನ್ನ ಅರ್ಥ ಮಾಡ್ಸಿನೇ ಹೋಗುತ್ತೆ. ಇಷ್ಟು ದಿನ ಇಲ್ಲಿಂದ ಹೋದ್ರೆ ಸಾಕು ಅಂತ ಅನ್ಕೋತಾ ಇದ್ದೆ. ಬಟ್ ನೌ ನೋ, ಇವ್ರ ತಪ್ಪನ್ನ ಇವ್ರಿಗೆ ಅರ್ಥ ಮಾಡ್ಸಿನೇ ನಾನು ಇಲ್ಲಿಂದ ಹೋಗೋದು ಮಾವ. ಏನ್ ಮೀರಾಜಿ, ಸೂಪರ್ ಸೂಪರ್. ಜೇಂಡೆ, ತಮಾಷೆನೆಲ್ಲ ಪಕ್ಕಕ್ಕಿಡೋಣ. ಆರ್ಯ ಸರ್ ಬದುಕಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಏನಿದೆ ಅದನ್ನ ಮೊದಲು ಹೇಳಿ. ಆರ್ಯ ಸರ್ ಸತ್ತಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಡೆಡ್ ಬಾಡಿನ ನಾವೇ ಕಣ್ಣಾರೆ ನೋಡಿದ್ವಲ್ಲ. ಡೆಡ್ ಬಾಡಿ ನೋಡಿದಿರಿ, ಆದ್ರೆ ಅದೇ ಆರ್ಯ ಸರ್ದು ಅನ್ನೋದಕ್ಕೆ ಏನ್ ಸಾಕ್ಷಿ ಕೊಡಿ. ಆರ್ಯ ಸರ್ ಬದುಕಿದ್ದಾರೆ ಅನ್ನೋದಕ್ಕೆ ನಾನ್ ಸಾಕ್ಷಿ ಕೊಡ್ತೀನಿ ಬೇಕಾದ್ರೆ. ಅನ್ಕೊಂಡೆ ನೀ ಇಲ್ಲೇ ಇರ್ತೀಯ ಅಂತ. ಈಗೇನು ಕೆಲ್ಸದ ರಿಲೇಟೆಡ್ ಮೀಟಿಂಗಾ? ನೋ, ನಾನು ಗುಡ್ ನೈಟ್ ಹೇಳ್ಬಿಟ್ಟು ಹೋಗಕ್ಕೆ ಬಂದೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ವರ್ಧನ್ ಗ್ರೂಪ್ಸ್ ಇದು ಜಸ್ಟ್ ನನ್ನ ಕೆಲಸ ಮಾಡೋ ಆಫೀಸ್ ಮಾತ್ರ ಅಲ್ಲ, ಇದು ನನ್ನ ಲೈಫ್ ಸ್ಟೈಲ್, ನನ್ನ ಅಡ್ರೆಸ್. ಮೀರಾ ಹೆಗ್ಡೆ ಅನ್ನೋಳಿಗೆ ಐಡೆಂಟಿಟಿ ಕೊಟ್ಟಿದ್ದೆ ಈ ಕಂಪನಿ. ಇದನ್ನು ನಾನು ಬಿಟ್ಟು ಹೋಗ್ತಿದ್ದೀನಿ ಅಂತ ಎಲ್ರಿಗೂ ಮೇಲ್ ಮಾಡಿದ್ದೀನಿ. ಬಟ್ ಇದನ್ನು ಯಾವತ್ತಾದರೂ ನನಗೆ ಬಿಟ್ಟು ಹೋಗಕ್ಕೆ ಸಾಧ್ಯನಾ? ಯಾವತ್ತಿಗೂ ಇಲ್ಲ. ನಾನು ಸೈನ್ ಮಾಡಿರೋ ಕಾಂಟ್ರಾಕ್ಟ್ ಪ್ರಕಾರನೂ ಸಾಧ್ಯ ಇಲ್ಲ. ಎಮೋಷ್ನಲಿ ಅಂತೂ ಯಾವತ್ತಿಗೂ ಸಾಧ್ಯ ಇಲ್ಲ. ಬಟ್ ಇದೊಂದು ನಾಟಕ ನಾನೀಗ ಆಡಲೇಬೇಕು.
ಜಸ್ಟ್ ಆ ಚೇಂಟಿನ ವಾಪಸ್ ಕರೆಸ್ಕೊಳ್ಳೋದಕ್ಕೋಸ್ಕರ. ಅಕಸ್ಮಾತ್ ಇದೆಲ್ಲ ಜಸ್ಟ್ ನಾಟಕ ಅಂತ ಅನುಗೋ ಇಲ್ಲ ಹರ್ಷ ಸರ್ಗೋ ಗೊತ್ತಾಗೋದ್ರೆ ನೋ, ಐ ಶುಡ್ ಬಿ ವೆರಿ ಕೇರ್ಫುಲ್. ಅಲ್ಲ, ಆರ್ಯ ಸರ್ ಬದುಕಿರೋದೇ ಆದ್ರೆ ಅದು ಅನುಗೆ, ಶಾರದಾ ಮ್ಯಾಮ್ಗೆ ಗೊತ್ತಿಲ್ಲದೆ ಇರಕ್ಕೆ ಹೇಗೆ ಸಾಧ್ಯ? ಇದನ್ನ ಹೇಗೆ ಕ್ರಾಸ್ ಚೆಕ್ ಮಾಡಲಿ? ಛೇ, ನೀನು ಜಸ್ಟ್ ಕೆಲಸ ಮಾಡ್ತಾ ಕೂತಿದ್ದಾಗ ನಿಂಗೆ ಹಳೆದೆಲ್ಲ ನೆನಪಾಗಿ ಮುಂಚಿನ ಥರನೇ ಆಗಿದೆಯೇನೋ ಅಂತ ಅನ್ಸುತ್ತೆ. ಆದರೆ ನೀನು ನನ್ನ ಹತ್ರ ಮಾತಾಡೋ ರೀತಿ, ನನ್ನ ನೋಡೋ ರೀತಿ, ಮತ್ತೆ ನನ್ನ ಮಾತಿಗೆ ರೆಸ್ಪಾಂಡ್ ಮಾಡೋ ರೀತಿ ಎಲ್ಲ ನೋಡಿದ್ರೆ ಐ ಫೀಲ್ ಯುವರ್ ಅ ಕಂಪ್ಲೀಟ್ ಸ್ಟ್ರೇಂಜರ್ ವಿಶು. ವಿಶು, ಯು ನೀಡ್ ರೆಸ್ಟ್. ಪ್ಲೀಸ್ ಮಲ್ಕೋ. ಅಲ್ಲ, ನೀನು ಯಾಕೆ ಅವ್ರ ಕಂಪ್ನಿಗೆ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ಯೋ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಪ್ಲೀಸ್ ನಿನ್ನ ಬಗ್ಗೆ ನಿನ್ನ ಗಮನ ಕೊಡು. ನಿನ್ನ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನಿನ್ನ ಡಾಕ್ಟ್ರ್ ಅಂತೂ ನಿನ್ನ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಂಡಿಲ್ಲ ಅನ್ಸುತ್ತೆ. ನೋಡು, ನನ್ನ US ಫ್ರೆಂಡ್ಸ್ಗೆ ಒಂದಷ್ಟು ರೆಫರೆನ್ಸ್ ಕೇಳಿದ್ದೀನಿ. ನಾವು ವಾಪಸ್ US ಹೋಗಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋಣ. ನನಗೆ ಯಾಕೋ ಇಲ್ಲಿ ಡಾಕ್ಟರ್ಸ್ ಬಗ್ಗೆ ಒಂಚೂರು ನಂಬಿಕೆನೇ ಇಲ್ಲ. ನೋಡಿ, ನಾನು ನಿಮಗೆ ಯಾವತ್ತೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನೀವು ಹೇಳೋದು ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ಐ ಜಸ್ಟ್ ಕ್ಯಾನ್ ಕನೆಕ್ಟ್ ಟು ವಾಟ್ ಯು ಆರ್ ಸೇಯಿಂಗ್. ಸೊ ನನಗೆ ಸ್ವಲ್ಪ ಸಮಯ ಬೇಕು. ಇಲ್ಲ, ಅವ್ರ ಮದುವೆ ಆಗೋಕ್ಕೂ ಮೊದಲು. ವೆಲ್, ಹಳೆದೆಲ್ಲ ಯಾಕೆ ಬಿಡಿ, ಪಾಸ್ಟ್ ಇಸ್ ಪಾಸ್ಟ್. ಈ ಮನೆಯಲ್ಲೆಲ್ಲ ಓಡಾಡ್ತಾ ಇದ್ರೆ ಆರ್ಯ ಸರ್ ಇನ್ನೂ ಇಲ್ಲೇ ಇದ್ದಾರೆ, ಅವ್ರು ಸತ್ತಿಲ್ಲ ಅಂತ ಅನ್ಸುತ್ತೆ. ಈ ಮನೇಲಿ ಇನ್ನೂ ಯಾರಿಗಾದ್ರೂ ಹೀಗೆ ಅನ್ಸುತ್ತಾ? ಅಂದರೆ ಕೆಲವು ಸಲ ಅನ್ಸುತ್ತಲ್ಲ, ನಮ್ಮ ಮನಸ್ಸಿಗೆ ತೀರಾ ಹತ್ರ ಆದವರು ಬಿಟ್ಟೋದ್ರೆ ಅವ್ರು ಬಿಟ್ಟೋದ್ರು ಅಂತ ಒಪ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ಅನು ಕೂಡ ತಾಳಿ, ಕಾಲುಂಗುರ, ಕರಿಮಣಿ ಎಲ್ಲ ಹಾಕೊಂಡಿದ್ದಾಳೆ. ಪಾಪ, ಅವಳಿಗೂ ಹೀಗೆ ಅನಿಸ್ತಿರ್ಬೋದು ಅಲ್ವಾ? ವಾವ್, ನನ್ನ ಬರ್ಡೇಗೆ ಅನು ಇಷ್ಟೊಂದೆಲ್ಲ ಮಾಡ್ತಿದ್ದಾಳ. ಸರ್ಪ್ರೈಸಿಂಗ್. ಓಹ್, ಮಾನ್ಸಿ ಮ್ಯಾಮ್ಸ್ ಹಿಯರ್. ಲೆಟ್ ಮಿ ಗೋ ವಿಶ್. ಓಕೆ, ಸಿ. ಅಕ್ಕ, ಸ್ವೀಟ್ ತಗೊಳ್ಳಿ. ಓ ಮೀರಾ. ಹಾಯ್ ಮಾನ್ಸಿ ಮ್ಯಾಮ್. ಮೀರಾ ನಮ್ಮ ಮನೆ ಗೆಸ್ಟ್. ಫಸ್ಟ್ ಅವ್ರಿಗೆ ಸ್ವೀಟ್ ಕೊಡು. ಸರಿ ಅಕ್ಕ. ಎಷ್ಟೊಂದು ಸಕ್ಕರೆ ಹಾಕಿದಾಳೆ. ಅನುಗೆ ನಾನು ಸಕ್ಕರೆ ತುಪ್ಪ ತಿನ್ನಲ್ಲ ಅಂತ ಗೊತ್ತಿದ್ರು ಸಕ್ಕರೆ ತುಪ್ಪನ ಸುರಿದಿಟ್ಟಿದ್ದಾಳೆ. ನನ್ನ ಕೈಲಿ ತಿನ್ನಕ್ಕಾಗಲ್ಲ. ಪ್ಲೀಸ್ ಡೋಂಟ್ ಮೈಂಡ್. ಇಟ್ಸ್ ಓಕೆ ಮ್ಯಾಮ್. ನಿಮ್ಮ ಬರ್ಡೇಗೆ ಪ್ರೀತಿಯಿಂದ ಕೊಟ್ಟಿದ್ದೀರಾ. ಐಲ್ ಹ್ಯಾವ್ ಇಟ್. ಯಪ್, ಕ್ಯಾರಿ ಆನ್. ಥ್ಯಾಂಕ್ ಯು, ನನಗೋಸ್ಕರ ಇಷ್ಟು ದೂರ ಬಂದು ವಿಶ್ ಮಾಡಿದ್ದಕ್ಕೆ. ಇಟ್ಸ್ ಓಕೆ ಮ್ಯಾಮ್.